ಹಾಯ್ ಫ್ರೆಂಡ್ಸ್ ನಾವಿವತ್ತು ಚರ್ಚೆ ಮಾಡ್ತಿರೋಂಥ ವಿಷಯ ತುಂಬಾ ಡಿಫ್ರೆಂಟ್ ಆಗಿರ್ತದೆ. ನಾವಿವತ್ತು ಮಾತಾಡ್ತಿರೋದು ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ ಅಥವಾ ಒಂದು ಮನುಷ್ಯನ ಬಗ್ಗೆ ಅಲ್ಲ, ಒಂದು ಅನ್ಸ್ಟಾಪೇಬಲ್ ಐಡಿಯಾ ಬಗ್ಗೆ. ಸ್ನೇಹಿತರೆ, 30 ವರ್ಷಗಳ ಹಿಂದೆಯೇ ಇಂಡಿಯನ್ ಸಿನಿಮಾಗೆ ಫ್ಯೂಚರ್ ತೋರಿಸಿದ ಮಾಂತ್ರಿಕ ಯಾರು ಅಂತ ಗೊತ್ತಾ? ಅವರೇ ದ ರಿಯಲ್ ಸ್ಟಾರ್ ಉಪೇಂದ್ರ. ಸ್ನೇಹಿತರೆ, ಇವತ್ತು ನಾವು ಯಾವುದನ್ನು ಟ್ರೆಂಡಿಂಗ್ ಅಂತೀವಿ ಅಥವಾ ಯಾವುದನ್ನು ಫ್ಯೂಚರಿಸ್ಟಿಕ್ ಅಂತೀವಿ, ಅದನ್ನೆಲ್ಲ ಉಪ್ಪಿ ಅವತ್ತೇ ಚಟ್ನಿ ಮಾಡಿ ಉಣಬಡಿಸಿದ್ರು. ಅವತ್ತು ಉಪ್ಪಿ ಸಿನಿಮಾ ನೋಡಿ ಜನ ಇವನಿಗೆ ತಲೆ ಕೆಟ್ಟಿದೆ ಅಂತ ಅಂದರು. ಆದರೆ ಇವತ್ತು ಅವರ ಸಿನಿಮಾಗಳನ್ನ ನೋಡಿ ನಮಗೆಲ್ಲ ತಲೆ ಕೆಡ್ತಿದೆ. ಯಾಕಂದರೆ ಉಪ್ಪಿ ತಲೆ ಅಂದರೆ ಬರೀ ತಲೆ ಅಲ್ಲ, ಅದು ವಿಶ್ವದ ವಿಸ್ಮಯ ಅಂತ ಕರೀತಾರೆ. ಸ್ನೇಹಿತರೆ, ಇವತ್ತು ನಾವು ಈ ವಿಡಿಯೋದಲ್ಲಿ ಉಪ್ಪಿ 25-30 ವರ್ಷಗಳ ಹಿಂದೆನೇ ತೆಗೆದಂಥ ಇವತ್ತಿನ ಫ್ಯೂಚರ್ ಮೂವಿಗಳು ಇವತ್ತಿನ ಜನ್ರೇಷನ್ಗೆ ಯಾವೆಲ್ಲ ಮೂವಿಗಳು ಕನೆಕ್ಟ್ ಆಗ್ತಿದ್ದಾವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವೇನಾದರೂ ಉಪ್ಪಿಯವರ ಸಿನಿಮಾಗಳನ್ನು ಇಷ್ಟಪಡ್ತಿದ್ರೆ ಯಾವ ಮೂವಿ ಇಷ್ಟ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗಾದರೆ ಬನ್ನಿ, ಲೆಟ್ಸ್ ಗೆಟ್ ಇಂಟು ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ನಾವು ಮೊದಲನೇದಾಗಿ ಮಾತನಾಡಬೇಕಾಗಿರೋದು ಉಪ್ಪಿಯವರ ನಿರ್ದೇಶನದ ಒಂದು ಹಾರರ್ ಮೂವಿ ಬಗ್ಗೆ. ಅದು ಇವತ್ತಿನ ಒಂದು ಜನ್ರೇಷನ್ಗೆ ಸಖತ್ ಟ್ರೆಂಡಿಯಲ್ಲಿದೆ. ಅದೇ ಶಿವ್ ಸಿನಿಮಾ. ಸ್ನೇಹಿತರೆ, 1993ರಲ್ಲಿ ಈ ಸಿನಿಮಾ ಸ್ಯಾಂಡಲ್ವುಡ್ಗೆ ನಡುಕ ಹುಟ್ಟಿಸಿತ್ತು. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಹಾರರ್ ಸಿನಿಮಾ ಅಂದರೆ ಸಾಕು, ಡೈರೆಕ್ಟರ್ಗಳು ಲೈಟಿಂಗ್ಸ್, ಗ್ರಾಫಿಕ್ಸು, ಮೇಕಪ್ ಅಂತ ಲಕ್ಷ ಖರ್ಚು ಮಾಡ್ತಾರೆ. ಆದರೆ ಉಪ್ಪಿ ಅಂದೇ ತೋರಿಸಿಕೊಟ್ಟಿದ್ದು ಏನು ಗೊತ್ತಾ? ನಿಜವಾದ ಭಯ ಇರೋದು ದೆವ್ವದ ಮುಖದಲ್ಲ, ಅದು ಸೌಂಡ್ ಮತ್ತು ಸಸ್ಪೆನ್ಸ್ನಲ್ಲಿ ಇರುತ್ತೆ ಅಂತ. ಸ್ನೇಹಿತರೆ, 30 ವರ್ಷಗಳ ಹಿಂದೆನೇ ಒಬ್ಬ ಡೈರೆಕ್ಟರ್ ಆಡಿಯನ್ಸ್ ಮೈಂಡ್ ಜೊತೆ ಹೇಗೆ ಆಟವಾಡಬಹುದು ಅನ್ನೋದಕ್ಕೆ ಈ ಒಂದು ಸಿನಿಮಾನೇ ಸಾಕ್ಷಿ. ಸ್ನೇಹಿತರೆ, ಆ ಕಾಲದಲ್ಲಿ ಯಾವುದೋ ಒಂದು ಮಲೆನಾಡಿನ ಕಾಡಿನ ಬಂಗಲೆ, ಅನಿರೀಕ್ಷಿತ ತಿರುವುಗಳು ಮತ್ತು ಆ ಸೌಂಡ್ ಎಫೆಕ್ಟ್. ಉಪ್ಪಿ ಅಕ್ಷರಶಃ ಜನರನ್ನು ಅವತ್ತು ಸೀಟ್ ತುದಿಗೆ ಕೂರಿಸಿದ್ರು. ಇವತ್ತು ನಾವು ಹಾಲಿವುಡ್ ಸಿನಿಮಾಗಳನ್ನು ನೋಡಿ ವಾವ್ ಅಂತ ಅಂತೀವಿ. ಆದರೆ ಉಪ್ಪಿ ಅವತ್ತೇ ಸಸ್ಪೆನ್ಸ್ ಅನ್ನೋ ಕೆಟಗರಿಯಲ್ಲಿ ಹೊಸ ಹಾದಿಯನ್ನು ಸೃಷ್ಟಿಸಿದರು ನಮ್ಮ ಸ್ಯಾಂಡಲ್ವುಡ್ನಲ್ಲಿ. ಸ್ನೇಹಿತರೆ, ಈ ಸಿನಿಮಾದ ಪ್ರತಿ ಫ್ರೇಮ್ ಕೂಡ ಇವತ್ತಿನ ಯುವ ಫಿಲ್ಮ್ ಮೇಕರ್ಸ್ಗೆ ಒಂದು ದೊಡ್ಡ ಮಾಸ್ಟರ್ ಕ್ಲಾಸ್. ಕಥೆಯಲ್ಲಿ ದೆವ್ವ ಇದೆಯಾ ಅಥವಾ ಮನುಷ್ಯನೇ ದೆವ್ವನ ಅನ್ನೋ ಗೊಂದಲವನ್ನು ಕ್ಲೈಮ್ಯಾಕ್ಸ್ವರೆಗೂ ಕಾಪಾಡಿಕೊಂಡು ಹೋಗೋದು ಅಂದರೆ ಇಟ್ಸ್ ನಾಟ್ ಎ ಜೋಕ್. ಇವತ್ತಿನ ಜಮಾನದಲ್ಲಿ ಏನೇನೋ ಎಫೆಕ್ಟ್ಸ್ ಬಂದಿರ್ಬೋದು, ಆದರೆ ಶಿವ್ ಸಿನಿಮಾ ಕೊಟ್ಟ ಆ ರಿಯಲ್ ಕಿಕ್ ಇದೆಯಲ್ಲ, ಅದು ಇವತ್ತಿಗೂ ಅನ್ಬೀಟೇಬಲ್. ಉಪ್ಪಿ ಅವರ ಆ ಸ್ಕ್ರೀನ್ ಪ್ಲೇ ಮತ್ತು ಮೇಕಿಂಗ್ ಸ್ಟೈಲ್ ನೋಡಿದರೆ ಅನಿಸುತ್ತೆ ಯು ವಾಸ್ ರಿಯಲ್ ಲಿವಿಂಗ್ ಇನ್ ದ ಫ್ಯೂಚರ್. ಹಾರರ್ ಅಂದರೆ ಕೇವಲ ಕಿರುಚಾಟ ಅಲ್ಲ, ಅದು ಸೈಲೆನ್ಸ್ನಲ್ಲಿರೋ ಪವರ್ ಅಂತ ಸಾಬೀತು ಮಾಡಿದ ಸಿನಿಮಾ ಇದು. ಇನ್ನು ಸ್ನೇಹಿತರೆ, ಉಪ್ಪಿ ಅವರ ಎರಡನೇ ಸಿನಿಮಾದ ಬಗ್ಗೆ ಮಾತನಾಡೋದಾದರೆ ಅದು ಓಂ ಸಿನಿಮಾ. ಇದು ಇಂಡಿಯನ್ ಸಿನಿಮಾ ಹಿಸ್ಟರಿಯಲ್ಲಿ ಒಂದು ಮೈಲುಗಲ್ಲು ಅಂತ ಕರೆಸಿಕೊಳ್ಳೋ ಅಸಲಿ ಗ್ಯಾಂಗ್ಸ್ಟಾರ್ ಸಿನಿಮಾ. ಅದೇ ಓಂ ಸಿನಿಮಾ. 1995ರಲ್ಲಿ ಉಪ್ಪಿ ಈ ಸಿನಿಮಾ ಮಾಡಿದಾಗ ಇಡೀ ಇಂಡಿಯಾ ತಿರುಗಿ ನೋಡಿತ್ತು. ಯಾಕಂದರೆ ಅವತ್ತಿನವರೆಗೂ ರೌಡಿಸಮ್ ಅಂದರೆ ಸಿನಿಮಾಗಳಲ್ಲಿ ಬರೀ ಅಬ್ಬರ, ಆರ್ಭಟ ಮಾತ್ರ ಇರ್ತಿತ್ತು. ಆದರೆ ಉಪ್ಪಿ ಅಕ್ಷರಶಃ ಅಂಡರ್ ವರ್ಲ್ಡ್ ಅಂದರೆ ಏನು ಅನ್ನೋದನ್ನು ಜನರ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸಿದರು. ಸಿನಿಮಾ ಅಂದರೆ ಬರೀ ಆ್ಯಕ್ಟರ್ಗಳಲ್ಲ, ಅಸಲಿ ರೌಡಿಗಳನ್ನೇ ಸ್ಕ್ರೀನ್ ಮೇಲೆ ತಂದು ನಿಲ್ಲಿಸೋ ಧೈರ್ಯ ಇದೆಯಲ್ಲ, ಅದು ಉಪ್ಪಿ ಒಬ್ಬರಿಗೆ ಸಾಧ್ಯ. ಸ್ನೇಹಿತರೆ, ಇವತ್ತು ನಾವು ರಿಯಲಿಸಮ್, ರಾ ಆ್ಯಂಡ್ ರಸ್ಟಿಕ್ ಮೇಕಿಂಗ್ ಅಂತ ದೊಡ್ಡ ಪದಗಳನ್ನು ಬಳಸ್ತೀವಿ. ಆದರೆ ಉಪ್ಪಿ ಇದನ್ನು 30 ವರ್ಷಗಳ ಹಿಂದೆನೇ ಮಾಡಿ ಮುಗಿಸಿದರು. ಓಂ ಜಸ್ಟ್ ಒಂದು ಸಿನಿಮಾ ಅಲ್ಲ, ಅದೊಂದು ಎಮೋಷನ್. ಪ್ರೀತಿಗಾಗಿ ರೌಡಿಯಾದ ಸತ್ಯ ಅನ್ನೋ ಕ್ಯಾರೆಕ್ಟರ್ ಇವತ್ತಿಗೂ ಈ ಸಿನಿಮಾದಿಂದ ಪ್ರತಿ ಯುವಕನಿಗೂ ಕೂಡ ಆ ಸೀನ್ ಕನೆಕ್ಟ್ ಆಗ್ತಾ ಇದೆ. ಇವತ್ತಿನ ಕಾಲದಲ್ಲಿ ಎಷ್ಟೇ ದೊಡ್ಡ ಬಜೆಟ್ ಗ್ಯಾಂಗ್ಸ್ಟಾರ್ ಮೂವಿಗಳು ಬರಲಿ, ಆದರೆ ಓಂ ಸೃಷ್ಟಿಸಿದ ಆ ಒಂದು ಇಂಪ್ಯಾಕ್ಟ್ ಮತ್ತು ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ, ಇವತ್ತು 100 ಸಲ ರಿಲೀಸ್ ಆಗಿ ಪ್ರತಿ ಸಲ ಹೌಸ್ಫುಲ್ ಪ್ರದರ್ಶನ ಕಾಣೋ ಜಗತ್ತಿನ ಏಕೈಕ ಸಿನಿಮಾ ಅಂದರೆ ಅದು ಓಂ ಸಿನಿಮಾ. ಉಪ್ಪಿ ಅವರ ಈ ವಿಷನ್ ಹೇಗಿತ್ತು ಅಂದರೆ, ಈ ಸಿನಿಮಾದಲ್ಲಿ ರೌಡಿಸಮ್ ಅಂದರೆ ಬರೀ ಲಾಂಗು ಮಚ್ಚು ಅಷ್ಟೇ ಅಲ್ಲ, ಆದರೆ ಹಿಂದೆ ಇರೋ ಫ್ಯಾಮಿಲಿ ಸೆಂಟಿಮೆಂಟ್ ಮತ್ತು ನೋವನ್ನು ಅಷ್ಟು ಅದ್ಭುತವಾಗಿ ಡಿಸೈನ್ ಮಾಡಿದರು.
ಸ್ನೇಹಿತರೆ, ಆ ಕಾಲದಲ್ಲೇ ಇಂಥ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಕಂಡಿರೋದು ನೋಡಿದ್ರೆ ಉಪ್ಪಿ ತಲೆಗೆ ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇವತ್ತು ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಇಡೀ ಇಂಡಿಯನ್ ಸಿನಿಮಾಗೆ ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಅಂದರೆ ಹೀಗೇ ಇರಬೇಕು ಅಂತ ರೂಲ್ಸ್ ಬಂದಿದ್ದು ಈ ಒಂದು ಓಂ ಸಿನಿಮಾದಿಂದಲೇ. ಇನ್ನು ಮೂರನೇ ಸಿನಿಮಾದ ಬಗ್ಗೆ ಮಾತನಾಡೋದಾದರೆ ಇದನ್ನು ಸೈಕಾಲಜಿಕಲ್ ಮೂವಿ ಅಂತ ಕರೀತಾರೆ, ಅಥವಾ ಸೈಕಾಲಜಿಕಲ್ ವಾರ್ ಶುರು ಮಾಡಿದ ಒಂದು ಸಿನಿಮಾ ಅಂತ ಕರೀತಾರೆ. ಅದೇ ಸಿನಿಮಾ. ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ 2 ಜನ್ಮ ಬೇಕು. ಯಾಕಂದರೆ 1998ರಲ್ಲಿ ಈ ಸಿನಿಮಾ ರಿಲೀಸ್ ಆದಾಗ ಕರ್ನಾಟಕದ ಜನತೆ ಮಾತ್ರವಲ್ಲ, ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಬೆರಗಾಗೋಗಿತ್ತು. ಯಾಕಂದರೆ ಉಪ್ಪಿ ಇಲ್ಲಿ ಕತೆ ಹೇಳೋ ಶೈಲಿನೇ ಬೇರೆ ಇತ್ತು. ನಾವು ಇವತ್ತು ಕ್ರಿಸ್ಟೋಫರ್ ನೋಲನ್ ಸಿನಿಮಾಗಳನ್ನು ನೋಡಿ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಅಂತ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟ ಹಾಗೆ ಮಾತಾಡ್ತೀವಿ. ಆದರೆ ಉಪ್ಪಿ ಅದನ್ನು 25 ವರ್ಷಗಳ ಹಿಂದೆನೇ ಅರೆದು ಕುಡಿದಿದ್ರು. ಫ್ಲ್ಯಾಶ್ ಬ್ಯಾಕ್ ಒಳಗೆ ಫ್ಲ್ಯಾಶ್ ಬ್ಯಾಕ್, ಅದರ ಒಳಗೆ ಇನ್ನೊಂದು ಫ್ಲ್ಯಾಶ್ ಬ್ಯಾಕ್. ನೋಡುಗರಿಗೆ ಈ ಸಿನಿಮಾ ನೋಡಿದ್ರೆ ತಲೆ ಕೆಟ್ಟು ಹೋಗ್ತಿತ್ತು. ಆದರೆ ಸ್ಕ್ರೀನ್ ಮೇಲಿಂದ ಕಣ್ಣು ಮಾತ್ರ ತೆಗೆಯೋಕ್ಕೆ ಆಗ್ತಿರಲಿಲ್ಲ. ಸ್ನೇಹಿತರೆ, ಈ ಸಿನಿಮಾ ರಿಲೀಸ್ ಆದಾಗ ಒಂದು ದೊಡ್ಡ ಮಟ್ಟದ ವಿವಾದ ಕೂಡ ಆಯಿತು. ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ, ನೀನು ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ಕೆ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ಆದರೆ ಉಪ್ಪಿ ಅವರ ಉದ್ದೇಶ ಕ್ಲಿಯರ್ ಆಗಿ ಇತ್ತು. ಸಮಾಜದ ಒಳಗಡೆ ಇರೋ ಆ ಡೊಂಗಿತನವನ್ನು, ಮುಖವಾಡವನ್ನು ಕಿತ್ತೊಗೆಯೋದು. ಪ್ರೀತಿ ಅಂದರೆ ಏನು, ಸೌಂದರ್ಯ ಅಂದರೆ ಏನು, ಜೀವನದ ಅಸಲಿ ಸತ್ಯ ಏನು ಅನ್ನೋದನ್ನು ಸಿನಿಮಾ ಮೂಲಕ ಅವರು ನಮಗೆ ರಾ ಆಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳಿದರು. ಇವತ್ತಿನ ಕಾಲದಲ್ಲಿ ನಾವು ಡಾರ್ಕ್ ಸೈಕಾಲಜಿ, ಥ್ರಿಲ್ಲರ್ ಅಂತ ಏನೇನೋ ಫೋರ್ಸ್ ಕೊಡ್ತೀವಲ್ಲ, ಅದರ ಅಪ್ಪ ಈ ಸಿನಿಮಾ. ಪ್ರತಿಯೊಂದು ಡೈಲಾಗ್ ಕೂಡ ಒಂದೊಂದು ಆಟಮ್ ಬಾಂಬ್ ಇದ್ದ ಹಾಗೆ ಇತ್ತು. ಸ್ನೇಹಿತರೆ, ಇವತ್ತಿನ ಯಂಗ್ ಜನ್ರೇಷನ್ ಈ ಸಿನಿಮಾನ ಈಗ ನೋಡಿದ್ರೆ ಅವ್ರಿಗೆ ಅನಿಸುತ್ತೆ, ಏನಪ್ಪ ಈ ಮನುಷ್ಯನ ಯೋಚನಾ ಶಕ್ತಿ ಅಂತ. ಸಿನಿಮಾ ಮೇಕಿಂಗಲ್ಲಿ ಉಪ್ಪಿ ಬಳಸಿದ ಆ ಐ ಆ್ಯಂಗಲ್ ಶಾರ್ಟ್ಸ್ ಆಗಿರಲಿ, ಅಥವಾ ಆ ವಿಚಿತ್ರವಾದ ಎಡಿಟಿಂಗ್ ಪ್ಯಾಟರ್ನ್ ಆಗಿರಲಿ, ಅದೆಲ್ಲವೂ ಅಂದಿನ ಕಾಲಕ್ಕೆ ಅದೊಂದು ಅದ್ಭುತ ಅನ್ವೇಷಣೆ ಆಗಿತ್ತು. ಸ್ನೇಹಿತರೆ, ಇವತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಉಪ್ಪಿ ಅವರ ಈ ಸಿನಿಮಾದ ಆ ಹಳೆಯ ಡೈಲಾಗ್ಗಳು ಟ್ರೆಂಡ್ ಆಗ್ತಿದೆ. ಆರಾಮಾಗಿರಮ್ಮ, ಅವ್ನು ಸತ್ತೋದ. ಗಾಡ್ ಈಸ್ ಗ್ರೇಟ್. ಅದಕ್ಕೆ ಕಾರಣ ಈ ಕಂಟೆಂಟ್ನಲ್ಲಿರೋ ತಾಕತ್ತು. 25 ವರ್ಷಗಳ ಹಿಂದಿನ ಸಿನಿಮಾ ಇವತ್ತಿಗೂ ಕಂಟೆಂಪರರಿ ಆಗಿ ಕಾಣುತ್ತೆ ಅಂದರೆ ಉಪ್ಪಿ ತಲೆ ಯಾವ ಮಟ್ಟಕ್ಕೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇತ್ತು ಅನ್ನೋದನ್ನು ನೀವೇ ಗೆಸ್ ಮಾಡಿ. ಓಹೋ, ನಿಂಗೆ ಆತರ ಲವ್ ಮಾಡ್ಬೇಕಾ? ಅದು ಲವ್ ಅಲ್ಲ, ಟಿ. ಅಂದರೆ ಕೇವಲ ಒಂದು ಅಕ್ಷರವಲ್ಲ, ಅದು ಕನ್ನಡ ಚಿತ್ರರಂಗದ ಅಹಂಕಾರವನ್ನು ಮೆಟ್ಟಿ ನಿಂತ ಉಪ್ಪಿ ಅನ್ನೋ ಮಾಂತ್ರಿಕನ ಸಹಿ. ಸ್ನೇಹಿತರೆ, ಇನ್ನು 4ನೇ ಸಿನಿಮಾದ ಬಗ್ಗೆ ಮಾತನಾಡೋದಾದರೆ ಈ ಸಿನಿಮಾದ ಬಗ್ಗೆ ಕೇಳಿದ್ರೆ ನಿಜಕ್ಕೂ ನಿಮಗೆ ಆಶ್ಚರ್ಯ ಆಗುತ್ತೆ. ನಮಸ್ಕಾರ ಗಾಂಡು. ಗಾಂಡು ನಾನು. ಅದೇ ಸ್ವಸ್ತಿಕೂರು. ಇವತ್ತಿನ ಜನ್ರೇಷನಲ್ಲಿ ಈ ಸಿನಿಮಾ ಸಖತ್ ಟ್ರೆಂಡಿ ಆಗ್ತಾ ಇದೆ. ಈ ಸಿನಿಮಾ 1998ರಲ್ಲಿ ರಿಲೀಸ್ ಆದಾಗ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟಾಗಿ ಸದ್ದು ಮಾಡಲಿಲ್ಲ. ಜನ ಇದನ್ನು ಫ್ಲಾಪ್ ಅಂತ ಕರೆದರು. ಆದರೆ ಇವತ್ತು ಕೂತು ಆ ಸಿನಿಮಾನ ನೋಡಿದ್ರೆ ನಮಗೆ ಅನಿಸುತ್ತೆ ವಾಟ್ ಎ ಮಿಸ್ಟೇಕ್ ಅಂತ. ಯಾಕಂದರೆ ಉಪ್ಪಿ ಈ ಸಿನಿಮಾದಲ್ಲಿ ತೋರಿಸಿರೋ ಕಾನ್ಸೆಪ್ಟ್ ಇವತ್ತಿನ 2026ರ ಹೈಟೆಕ್ ವರ್ಡ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇವತ್ತು ನಾವು ಬಾಲಿವುಡ್ ಅಥವಾ ಹಾಲಿವುಡ್ನಲ್ಲಿ ಬರೋ ಸ್ಪೈ ಥ್ರಿಲ್ಲರ್ ಸಿನಿಮಾಗಳನ್ನು ನೋಡಿ ಬೆರಗಾಗ್ತೀವಿ. ಆದರೆ ಉಪ್ಪಿ ಅಂದೆ ಸ್ಲೀಪರ್ ಸೆಲ್ಸ್ ಬಗ್ಗೆ, ಸೈಬರ್ ಕ್ರೈಮ್ ಬಗ್ಗೆ ಮತ್ತು ಇಂಟರ್ನ್ಯಾಷನಲ್ ಟೆರರಿಸಮ್ ಬಗ್ಗೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದರು. ಸ್ನೇಹಿತರೆ, ಉಪ್ಪಿ ಅವರ ವಿಷನ್ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಆಗಿನ ಕಾಲಕ್ಕೆ ಇನ್ನೂ ಇಂಟರ್ನೆಟ್ ಅನ್ನೋದೇ ಸರಿಯಾಗಿ ಬಂದಿರಲಿಲ್ಲ. ಆದರೆ ಈ ಸಿನಿಮಾದಲ್ಲಿ ಅವರು ಆ ತಂತ್ರಜ್ಞಾನವನ್ನು ಬಳಸಿದ ರೀತಿ ಅಮೇಝಿಂಗ್. ಒಬ್ಬ ಮಾಸ್ಟರ್ ಮೈಂಡ್ ಕ್ರಿಮಿನಲ್ ಸಮಾಜವನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನು ಈ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ತೋರಿಸಿದರು. ಇವತ್ತು ನಾವು ರಾ ಏಜೆಂಟ್ ಸಿನಿಮಾಗಳು ಅಥವಾ ದುರಂಧರಂಥ ಸಿನಿಮಾಗಳನ್ನು ನೋಡ್ತೀವಿ, ಅಥವಾ ದೇಶಭಕ್ತಿಯ ಸಿನಿಮಾಗಳನ್ನು ತುಂಬಾ ನೋಡ್ತೀವಿ. ಆದರೆ ಸ್ವಸ್ತಿಕ್ನಲ್ಲಿ ಒಪ್ಪಿಕೊಟ್ಟ ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆಯಲ್ಲ, ಇಟ್ಸ್ ಕಂಪ್ಲೀಟ್ಲಿ ಮೈಂಡ್ ಬ್ಲೋಯಿಂಗ್. ಆ ಸಿನಿಮಾದ ಸ್ಕ್ರೀನ್ ಪ್ಲೇ ಎಷ್ಟು ಫಾಸ್ಟ್ ಇತ್ತು ಅಂದರೆ ಜನರಿಗೆ ಆ ವೇಗವನ್ನು ಅರಗಿಸಿಕೊಳ್ಳೋಕ್ಕೆ ಆಗಿನ ಕಾಲದಲ್ಲಿ ಸಾಧ್ಯವಾಗಲಿಲ್ಲ. ಬಟ್ ಇವತ್ತು ನೋಡಿ, ಅದೇ ಸಿನಿಮಾ ಕಲ್ಟ್ ಕ್ಲಾಸಿಕ್ ಆಗಿ ಬದಲಾಗಿದೆ. ಯೂಟ್ಯೂಬ್ನಲ್ಲಿ ಈ ಸಿನಿಮಾದ ಒಂದೊಂದು ಸೀನ್ ಕೆಳಗಡೆನೂ ಕೂಡ ಜನ ಕಾಮೆಂಟ್ ಮಾಡ್ತಿದ್ದಾರೆ, ಉಪ್ಪಿ ಸರ್ಗೆ ನೀವು 25 ವರ್ಷಗಳ ಮೊದಲೇ ಹುಟ್ಟಿಬಿಟ್ರಿ ಅಂತ. ಭಯೋತ್ಪಾದನೆ ಅನ್ನೋದು ಕೇವಲ ಒಂದು ಬಾಂಬ್ ಸ್ಫೋಟ ಅಷ್ಟೇ ಅಲ್ಲ, ಅದು ಸಮಾಜದ ಒಳಗಡೆ ಹೇಗೆ ಬೇರೂರುತ್ತೆ ಅನ್ನೋ ಕಟು ಸತ್ಯವನ್ನು ಉಪ್ಪಿ ಸ್ವಸ್ತಿಕ್ ಸಿನಿಮಾದಿಂದ ಬಿಡಿಸಿಬಿಟ್ಟಿದ್ರು.
ನೀವು ನಂಬಲ್ಲ, ಅವತ್ತಿನ ಕಾಲದಲ್ಲಿ ಏನಾದರೂ ಅಮೆಝಾನ್ ಮತ್ತು ನೆಟ್ಫ್ಲಿಕ್ಸ್ ಏನಾದ್ರು ಇದ್ದಿದ್ರೆ ಇಂಥ ಒಂದು ಸಿನಿಮಾ ರಿಲೀಸ್ ಆಗಿದ್ರೆ ಇದು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರೆಕಾರ್ಡ್ ಬ್ರೇಕ್ ಆಗ್ತಿತ್ತು. ಉಪ್ಪಿ ತಲೆ ಅಂದರೆ ಬರೀ ಕ್ರಿಯೇಟಿವಿಟಿ ಅಲ್ಲ, ಅದೊಂದು ಫ್ಯೂಚರಿಸ್ಟಿಕ್ ಇನ್ವೆನ್ಷನ್ ಅನ್ನೋದಕ್ಕೆ ಸ್ವಸ್ತಿಕ್ ಸಿನಿಮಾವೇ ಸಾಕ್ಷಿ. ಇನ್ನು ಸ್ನೇಹಿತರೆ ಐದನೇ ಸಿನಿಮಾದ ಬಗ್ಗೆ ಮಾತನಾಡೋದಾದರೆ ಈ ಸಿನಿಮಾ ಉಪ್ಪಿಯವರ ಕೆರಿಯರ್ನ ಅಲ್ಟಿಮೇಟ್ ಮ್ಯಾಜಿಕ್ ಅಂತಲೇ ಕರೀತಾರೆ. ಅದೇ ಉಪೇಂದ್ರ ಸಿನಿಮಾ. ಸ್ನೇಹಿತರೆ ಈ ಸಿನಿಮಾದ ಹೆಸರು ಯು. ಈ ಸಿನಿಮಾ 1999ರಲ್ಲಿ ರಿಲೀಸ್ ಆದಾಗ ಏನಾಯಿತು ಗೊತ್ತಾ, ಜನಕ್ಕೆ ಸಿನಿಮಾ ನೋಡಿ ಹೊರಗೆ ಬರುವಾಗ ತಮ್ಮ ಹೆಸರೇ ಮರೆತು ಹೋಗಿತ್ತು. ಯಾಕಂದರೆ ಈ ಚಿತ್ರದಲ್ಲಿ ಉಪ್ಪಿ ಕಥೆ ಹೇಳಿದ್ದು ನಮಗಲ್ಲ, ನಮ್ಮ ಒಳಗಿರೋ ಆ ಅಹಂಕಾರಕ್ಕೆ. ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸೆಲ್ಫ್ ಲವ್, ಫಿಲಾಸಫಿ, ಸೈಕಾಲಜಿ ಅಂತ ಏನೇನೋ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೀವಿ. ಆದರೆ ಉಪ್ಪಿ ಇವೆಲ್ಲವನ್ನ 25 ವರ್ಷಗಳ ಹಿಂದೆನೇ ಒಂದು ಕನ್ನಡಿ ಹಿಡಿದು ತೋರಿಸಿದ್ರು. ನಾನು ನನ್ನದು ಅನ್ನೋ ಮನುಷ್ಯನ ಸ್ವಭಾವವನ್ನು ಉಪ್ಪಿ ಅಕ್ಷರಶಃ ಬೆತ್ತಲೆ ಮಾಡಿ ನಿಲ್ಲಿಸಿದ್ರು. ಸ್ನೇಹಿತರೆ ನೀವು ಈ ಸಿನಿಮಾದಲ್ಲಿ ಬರೋ ಆ 3 ಹೀರೋಯಿನ್ಗಳ ಕ್ಯಾರೆಕ್ಟರ್ ನೋಡಿರ್ಬೋದು. ಒಬ್ಬಳು ಕಾಮ, ಒಬ್ಬಳು ಹಣ, ಇನ್ನೊಬ್ಬಳು ಸಂಪ್ರದಾಯ. ಈ 3ರ ನಡುವೆ ಸಿಲುಕಿ ಒದ್ದಾಡೋ ಮನುಷ್ಯನ ಮನಸ್ಸನ್ನು ಉಪ್ಪಿ ಡಿಸೈನ್ ಮಾಡಿದ ರೀತಿ ಇದೆಯಲ್ಲ, ಇಟ್ಸ್ ಕಂಪ್ಲೀಟ್ಲಿ ಔಟ್ ಆಫ್ ದ ವರ್ಡ್. ಇವತ್ತು ನಾವು ಎಷ್ಟೇ ಮಾಡರ್ನ್ ಆಗಿರ್ಬೋದು, ಆದರೆ ಉಪೇಂದ್ರ ಸಿನಿಮಾದಲ್ಲಿ ಬರೋ ಆ ಡೈಲಾಗ್ಸ್ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಅನ್ನೋದನ್ನು ಇವತ್ತಿನ ಜನ್ರೇಷನ್ ಕೂಡ ರೀಲ್ಸ್ ಮಾಡಿ ಟ್ರೆಂಡ್ ಮಾಡ್ತಿದ್ದಾರೆ. ಅಂದರೆ ನೀವೇ ಯೋಚನೆ ಮಾಡಿ. ಆ ಕಾಲದಲ್ಲೇ ಈ ಸಿನಿಮಾ ಮಾಡಿದ ಆ ಇಂಪ್ಯಾಕ್ಟ್ ಎಷ್ಟಿತ್ತಪ್ಪ ಅಂದರೆ ಜನರಿಗೆ ಅದು ಬರೀ ಸಿನಿಮಾವಾಗಿ ಉಳಿಲಿಲ್ಲ, ಅದೊಂದು ಜೀವನ ಪಾಠ ಆಗಿ ಹೋಯಿತು. ಸ್ನೇಹಿತರೆ ಇವತ್ತು ಜಗತ್ತು ನಾಸಿಸಮ್ ಮತ್ತು ಈಗೋ ಬಗ್ಗೆ ಮಾತಾಡ್ತಿದೆ, ಆದರೆ ಉಪ್ಪಿ ಅಂದೇ ಹೇಳಿದರು, ನೀನು ಯಾರು ಅಂತ ನೀನೇ ಕೇಳ್ಕೊ ಅಂತ. ಈ ಸಿನಿಮಾದ ಎಂಡಿಂಗ್ ಇದೆಯಲ್ಲ, ಇವತ್ತಿನ ಯಾವ ಸಸ್ಪೆನ್ಸ್ ಥ್ರಿಲ್ಲರ್ಗೂ ಸಿಗದ ಕಿಕ್ ಕೊಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕೆಟ್ಟ ಆಲೋಚನೆಗಳನ್ನು ಸ್ಕ್ರೀನ್ ಮೇಲೆ ನೋಡ್ತಿದ್ದಾನೆ ಅನ್ನೋ ಫೀಲ್ ತರೋದು ಅಂದರೆ ಇಟ್ಸ್ ಎ ಮಿರಾಕಲ್. ಅಯ್ಯೋ ಅದೆಲ್ಲ ತೋರ್ತ ಮೂಡೆಲ್ಲ ಹಾಳು ಮಾಡ್ಬೇಡ. ನಿನ್ನ ಅಜ್ಜಿ ಮದುವೆ ಆದವಳು ನೀನು ಯಾಕೆ ರೀತಿ ಶೋಗಳು ತೋರಿಸ್ಕೊಂಡು ಆಡ್ತೀಯ? ನಿನ್ ಗಂಡನ ಮುಂದೆ ಉಪ್ಪಿ ತಲೆ ಅಂದ್ರೆ ಬರೀ ಕಮರ್ಷಿಯಲ್ ಬ್ರೈನ್ ಅಲ್ಲ, ಅದೊಂದು ದೊಡ್ಡ ಫಿಲಾಸಫಿಕಲ್ ಲೈಬ್ರರಿ. ಇವತ್ತು ನಾವು ಈ ಸಿನಿಮಾನ ನೋಡ್ತಿದ್ರೆ ಅನಿಸುತ್ತೆ ಉಪ್ಪಿ ಅವರು ಅವತ್ತೇ ನಮ್ಮ ಇವತ್ತಿನ ಲೈಫ್ ಸ್ಟೈಲನ್ನು ಊಹಿಸಿದ್ರು ಅಂತ. ಈ ಸಿನಿಮಾಗೆ ಎಂಡ್ ಅನ್ನೋದೇ ಇಲ್ಲ, ಯಾಕಂದರೆ ಮನುಷ್ಯನ ಅಹಂ ಇರೋವರೆಗೂ ಈ ಉಪೇಂದ್ರ ಅನ್ನೋ ಸಿನಿಮಾ ಅಥವಾ ಯು ಸಿನಿಮಾ ಟ್ರೆಂಡಿಂಗ್ನಲ್ಲೇ ಇರುತ್ತೆ. 10 ವರ್ಷಕ್ಕೆ 3650 ದಿನ ಅಷ್ಟೇ. 3650 ದಿನದಲ್ಲಿ ನೀನು ಯೌವನೆಲ್ಲ ಹೋಗ್ಬಿಡುತ್ತೆ, ಯೋಚನೆ ಮಾಡು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಉಪ್ಪಿ ಅನ್ನೋ ಈ 3 ಅಕ್ಷರದ ಶಕ್ತಿ ಎಂಥದ್ದು ಅಂತ. 25-30 ವರ್ಷಗಳ ಹಿಂದೆನೇ ಆ ಮನುಷ್ಯ ಬರೆದ ಸ್ಕ್ರಿಪ್ಟ್ ಇರಲಿ, ಡೈರೆಕ್ಷನ್ ಇರಲಿ ಅಥವಾ ಆ ವಿಷನ್ ಇರಲಿ, ಇವತ್ತಿನ 2026ರ ಜನ್ರೇಷನ್ಗೂ ಅದು ಬೆಂಕಿ ಥರ ಕನೆಕ್ಟ್ ಆಗ್ತಿದೆ. ಅಂದರೆ ಉಪ್ಪಿ ತಲೆ ಎಷ್ಟು ವರ್ಷಗಳ ಮುಂದೆ ಓಡ್ತಾ ಇತ್ತು ಅಂತ ನೀವೇ ಡಿಸೈಡ್ ಮಾಡಿ. ಅಂದು ಆ ಸಿನಿಮಾಗಳನ್ನು ನೋಡಿ ನಕ್ಕವರು ಇವತ್ತು ಅದೇ ಸಿನಿಮಾಗಳನ್ನು ಮಾಸ್ಟರ್ ಪೀಸ್ ಅಂತ ಕೊಂಡಾಡ್ತಿದ್ದಾರೆ. ಯಾಕಂದರೆ ರಿಯಲ್ ಸ್ಟಾರ್ ಯಾವತ್ತೂ ಟ್ರೆಂಡನ್ನು ಫಾಲೋ ಮಾಡಲ್ಲ, ಅವರು ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಸ್ನೇಹಿತರೆ ನಾವು ಯಾವುದನ್ನು ಅಡ್ವಾನ್ಸ್ ಸಿನಿಮಾ ಅಂತೀವಿ ಅದಕ್ಕೆಲ್ಲ ಉಪ್ಪಿ ಅವತ್ತೇ ಅಡಿಪಾಯ ಹಾಕಿದರು. ಉಪ್ಪಿ ಅಂದರೆ ಬರೀ ಒಬ್ಬ ನಟನಲ್ಲ, ಒಬ್ಬ ನಿರ್ದೇಶಕನಲ್ಲ, ಈಸ್ ಎ ರೆವಲ್ಯೂಷನ್. ಇವತ್ತಿಗೂ ಅವರ ಒಂದೊಂದು ಸೀನ್ ಕೂಡ ಇವತ್ತಿನ ಜನ್ರೇಷನ್ನ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗುತ್ತೆ. ಸೊ ಸ್ನೇಹಿತರೆ ಈ ಉಪ್ಪಿ ತಲೆ ಬಗ್ಗೆ ಅಥವಾ ಅವರ ಐಡಿಯಾಲಜಿ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ 5 ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಸೊ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಿಗೋಣ ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ.